ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ವ್ಲಾಗ್. ಹೇಗಿದ್ರೆ ಎಲ್ಲರೂ ಚೆನ್ನಾಗಿದ್ದೀರ ಅಂತೇಳಿ ಭಾವಿಸ್ತಾ ಇವತ್ತಿನ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಇದೊಂದು ನಾರ್ಮಲ್ ರೆಗ್ಯುಲರ್ ವ್ಲಾಗ್ ಆಗಿರುತ್ತೆ. ಸಂಜೆ ಆಫೀಸಿಂದ ಬಂದಾಗಿಂದ ಹಿಡಿದು ನೈಟ್ವರೆಗೂ ಕೂಡ ನನ್ನ ರೊಟೀನ್ ಹೇಗಿರುತ್ತೆ ಅನ್ನೋದನ್ನ ರ್ಯಾಂಡಮ್ ಆಗಿ ಈ ವಿಡಿಯೋದಲ್ಲಿ ತೋರಿಸಿದ್ದೀನಿ. ಇದ್ರ ಜೊತೆಗೆ ಒಂದಷ್ಟು ವಿಷಯಗಳನ್ನು ಸಹ ನಿಮ್ಮ ಹತ್ರ ಶೇರ್ ಮಾಡ್ಕೋಬೇಕು ಅಂತೇಳಿ ಅಂದ್ಕೊಂಡಿದ್ದೀನಿ. ಬನ್ನಿ ಇವತ್ತಿನ ವ್ಲಾಗ್ನ ಶುರು ಮಾಡೋಣ. ಆಲ್ಮೋಸ್ಟ್ ನಾನು ಎಲ್ಲ ವ್ಲಾಗಲ್ಲೂ ಕೂಡ ಯಾವುದಾದ್ರೂ ಒಂದಾದರೂ ರೆಸಿಪಿ ಇದ್ದೇ ಇರುತ್ತೆ. ಬಟ್ ಈ ವ್ಲಾಗಲ್ಲಿ ರೆಸಿಪಿ ಏನು ಕೂಡ ನಾನು ತೋರಿಸ್ತಾ ಇಲ್ಲ. ಯಾಕಂದರೆ ರೆಸಿಪಿನೂ ಆ್ಯಡ್ ಮಾಡ್ತು ಅಂದರೆ ಮತ್ತೆ ವಿಡಿಯೋ ಲೆಂತಿ ಆಗಿಬಿಡುತ್ತೆ, ನೋಡೋದಕ್ಕೆ ನಿಮಗೂ ಕೂಡ ಬೋರ್ ಆಗುತ್ತಲ್ವ. ಹಾಗಾಗಿ ಜೊತೆಗೆ ನಾನು ಈವ್ನಿಂಗ್ ಟೈಮ್ ಅಷ್ಟು ಕುಕ್ಕಿಂಗ್ ಎಲ್ಲ ಮಾಡೋದಿಲ್ಲ. ಆಲ್ಮೋಸ್ಟ್ ಎಲ್ಲನೂ ಕೂಡ ಮಾರ್ನಿಂಗ್ ಟೈಮೇ ಮಾಡ್ಕೊಂಡಿರ್ತೀನಿ. ಇನ್ನು ಇವತ್ತು ನಾನು ಯಾವ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂತ ಹೇಳಿದ್ರೆ, ನನ್ನ ಹಸ್ಬೆಂಡ್ ಎಕ್ಸ್ಪೈರ್ ಆಗಿದ್ದು ಯಾವ ರೀತಿ ಅಂತ ಹೇಳಿ ನಾನು ನಿಮ್ಮ ಹತ್ರ ವಿಷಯನ ನಾನು ಶೇರ್ ಮಾಡಿಕೊಂಡಾಗ ತುಂಬ ಜನ ಸಮಾಧಾನ ಹೇಳಿ ನನಗೆ ಕಮೆಂಟ್ಸ್ಗಳನ್ನ ಮಾಡಿದ್ರಿ. ಅದರಲ್ಲೂ ಒಂದಷ್ಟು ಜನ ಇಷ್ಟೊಂದೆಲ್ಲ ನಿಮ್ಮ ಲೈಫಲ್ಲಿ ಆಗಿದೆಯಾ, ಹೇಗೆ ಇದನ್ನೆಲ್ಲ ತಡ್ಕೊಂಡಿದ್ದೀರಾ ಅಂತೇಳಿ ಒಂದಷ್ಟು ಜನ ಕಮೆಂಟ್ಸ್ನ ಮಾಡಿದ್ರಿ. ಹಾಗಾಗಿ ನಾನು ಹೇಗೆ ಈ ಸಿಚುವೇಶನ್ ಎಲ್ಲನೂ ಕೂಡ ಫೇಸ್ ಮಾಡಿದೆ ಅನ್ನೋದ್ರ ಬಗ್ಗೆ ನಿಮ್ಮ ಹತ್ರ ಶೇರ್ ಮಾಡಿಕೊಂಡ್ರೆ ಯಾರಾದರೂ ಕೂಡ ಇದೇ ಥರ ಸಿಚುವೇಶನಲ್ಲಿ ಏನಾದರೂ ಇದ್ದರೆ ಅವರಿಗೂ ಕೂಡ ಈ ವಿಡಿಯೋ ಹೆಲ್ಪ್ ಆಗ್ಬೋದು ಅಂಥೇಳಿ ಒಂದಷ್ಟು ವಿಷಯನ ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಇದ್ದೀನಿ. ಹಸ್ಬೆಂಡ್ಗೆ ಈ ಥರ ಎಲ್ಲ ಆದಮೇಲೆ 1 ಮಂತ್ ಏನೋ ನಾನು ಮನೇಲೇ ಇದ್ದೆ. ಅದಾದಮೇಲೆ ಒಂದು ಹೊಸ್ದಾಗಿ ಬೇರೆ ಕಡೆ ನಾನು ಕೆಲಸಕ್ಕೆ ಅಂತ ಹೇಳಿ ಹೋಗಿದ್ದು. ಬಟ್ ಅಲ್ಲಿ ಯಾರ ಹತ್ರನೂ ಕೂಡ ನನ್ನ ಹಸ್ಬೆಂಡ್ಗೆ ಈ ರೀತಿ ಆಗಿದೆ ಅನ್ನೋದನ್ನ ನಾನು ಶೇರ್ ಮಾಡ್ಕೊಳ್ತಾ ಇರಲಿಲ್ಲ. ಸ್ವಲ್ಪ ಏನಾದ್ರು ಕ್ಲೋಸ್ ಆದಮೇಲೆ ಯಾರಾದರೂ ಕೇಳಿದ್ರೆ ಬ್ಯಾಂಗ್ಳೂರಲ್ಲಿ ವರ್ಕ್ ಮಾಡ್ತಾ ಇದ್ದಾರೆ, ವೀಕ್ಲಿ 1 ಟೈಮ್ ಬರ್ತಾರೆ ಅಂತ ಹೇಳಿ ಹೇಳ್ತಾ ಇದ್ದೆ. ಫಸ್ಟ್ ಆಫ್ ಆಲ್ ಇದೆಲ್ಲ ಆಗಿದೆ ಅನ್ನೋದನ್ನು ಒಪ್ಕೊಳ್ಳೋದಕ್ಕೆ ನಾನು ರೆಡಿ ಇರಲಿಲ್ಲ. ಇದ್ರ ಜೊತೆಗೆ ಆಫೀಸ್ ಟೈಮಿಂಗ್ಸು ಕೂಡ ಸ್ವಲ್ಪ ಜಾಸ್ತಿನೇ ಇತ್ತು. ಮಾರ್ನಿಂಗ್ 10 ಓ ಕ್ಲಾಕಿಂದ ನೈಟ್ 8 ಓ ಕ್ಲಾಕ್ವರೆಗೂ ಕೂಡ ನಾನು ವರ್ಕ್ ಮಾಡ್ತಾಯಿದ್ದೆ. ಆಫೀಸಲ್ಲಿ ಸಣ್ಣ ಪುಟ್ಟ ವಿಷಯಕ್ಕೆ ಬೇಜಾರಾದರೂ ಅಷ್ಟೇ ಹಸ್ಬೆಂಡ್ಗೆ ಈಗ ಆಗಿರೋದನ್ನೆಲ್ಲನೂ ಕೂಡ ನೆನ್ಪು ಮಾಡಿಕೊಂಡು ಇಡೀ ದಿನ ಊಟ ತಿಂಡಿ ಬಿಟ್ಟು ಆಫೀಸಿಗೆ ರಜಾಕ್ಕೆ ಅಳ್ತಾ ಕೂರ್ತಾಯಿದ್ದೆ. ಬಟ್ 1-2 ದಿನ ಅಷ್ಟೇ, 3ನೇ ದಿನಕ್ಕೆ ಎದ್ದು ರೆಡಿಯಾಗಿ ಆಫೀಸ್ಗೆ ಹೋಗ್ತಾಯಿದ್ದೆ. ಯಾಕಂದರೆ ಜಾಸ್ತಿ ರಜಾ ಆಗ್ತೀನಿ ಅಂತ ಹೇಳಿದ್ರೆ ಸ್ಯಾಲ್ರಿ ಕಟ್ಟಾಗುತ್ತೆ, ಇದರಿಂದ ಮನೆ ಮೇಂಟೈನ್ ಮಾಡೋದು ಕಷ್ಟ ಆಗುತ್ತೆ ಅಂತ ಹೇಳಿಬಿಟ್ಟು ನನಗೆ ನಾನೇ ಸಮಾಧಾನ ಮಾಡಿಕೊಂಡು ಆಫೀಸ್ಗೆ ಹೋಗ್ತಾಯಿದ್ದೆ. ನಿಜ ಹೇಳಬೇಕು ಅಂದರೆ ನನ್ನನ್ನು ಆ ಡಿಪ್ರೆಷನಿಂದ ಹೊರಗಡೆ ಕರ್ಕೊಂಡು ಬಂದಿದೆ ನನ್ನ ರೆಸ್ಪಾನ್ಸಿಬಿಲಿಟಿ, ನನ್ನ ಎಲ್ಲ ಪ್ರಾಬ್ಲಮ್ಸ್ಗಳು ಅಂತ ಹೇಳ್ಬೋದು. ಯಾಕಂದರೆ ನಾವು ನಮಗೋಸ್ಕರ ಬದುಕ್ತಾ ಇದ್ದೀವಿ ಅನ್ನೋದಕ್ಕಿಂತ ನಮ್ಮನ್ನು ನಂಬಿಕೊಂಡು ಒಂದು ಜೀವ ಇದೆ ಅನ್ನೋಂಥ ಜವಾಬ್ದಾರಿ ಇದೆಯಲ್ಲ, ಎಂಥ ನೋವಿದ್ರೂ ಕೂಡ ಅದನ್ನು ಮರೆಸ್ಬಿಡುತ್ತೆ ಅಂತ ಹೇಳ್ಬೋದು. ಇದ್ರ ಜೊತೆಗೆ ಜೀವನದಲ್ಲಿ ಬರುವಂಥ ಎಲ್ಲ ಚಿಕ್ಕ ಚಿಕ್ಕ ಪ್ರಾಬ್ಲಮ್ಸ್ನ ಫೇಸ್ ಮಾಡಿಕೊಂಡು ಇಷ್ಟು ದೊಡ್ಡ ಪ್ರಾಬ್ಲಮ್ಮು, ಇಷ್ಟು ದೊಡ್ಡ ನೋವು ಆಗಿದೆ ಅನ್ನೋದನ್ನೇ ನಾವು ಮರೆತುಬಿಟ್ಟಿರ್ತೀವಿ. ಇಷ್ಟು ವರ್ಷ ಆದಮೇಲೆ ಕೂತ್ಕೊಂಡು ಅದೆಲ್ಲದ್ರ ಬಗ್ಗೆ ಇವಾಗ ನಾನು ಯೋಚನೆ ಮಾಡಿದ್ರೆ ನಿಜವಾಗ್ಲೂ ಆಗಿದ್ದೆಲ್ಲ ಎಷ್ಟು ಒಳ್ಳೇದಲ್ವಾ ಅಂತ ಅನಿಸುತ್ತೆ. ಯಾಕಂತ ಹೇಳಿದ್ರೆ ನಾನೇನಾದರೂ ಕೆಲಸದಲ್ಲಿ ಅಷ್ಟು ಬ್ಯುಸಿ ಇಲ್ಲದೆ ಫ್ರೀಯಾಗಿದ್ದರೆ ಖಂಡಿತವಾಗ್ಲೂ ಕೂಡ ನಾನು ಆ ಡಿಪ್ರೆಷನಿಂದ ಹೊರಗಡೆ ಬರೋದಕ್ಕೆ ಆಗ್ತಾ ಇರಲಿಲ್ಲ. ಜೊತೆಲಿ ಇಷ್ಟೊತ್ತಿಗೆ ಸೂಸೈಡ್ ಮಾಡ್ಕೊಂಡಿರ್ತಾ ಇದೆ ಅಂತ ಅನಿಸುತ್ತೆ. ಇದ್ರ ಜೊತೆಗೆ ಬೇರೆಯವ್ರ ಹತ್ರ ನಾನು ಈ ವಿಷಯನ ಶೇರ್ ಮಾಡ್ಕೊಳ್ದೇ ಇರೋದು ಅಷ್ಟೇ. ಇನ್ ಕೇಸ್ ನಾನು ಯಾರ ಹತ್ರ ಈ ವಿಷಯನ ಶೇರ್ ಮಾಡಿಕೊಂಡು ಡಿಸ್ಕಷನ್ ಮಾಡ್ತಾನೆ ಇದ್ದರೆ ಖಂಡಿತವಾಗ್ಲೂ ಆಫೀಸಲ್ಲೂ ಸಹ ಪ್ರತಿದಿನವೂ ಅಳ್ತಾ ಕೂರ್ತಾ ಇದೆ ಅಂತ ಅನಿಸುತ್ತೆ. ನನ್ನ ಎಕ್ಸ್ಪೀರಿಯೆನ್ಸ್ನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ತಾ ಏನು ಮಾಡ್ತಾಯಿದ್ದೀನಿ ಅಂತ ಹೇಳೋದನ್ನೇ ಮರೆತು ಬಿಟ್ಟಿದ್ದೀನಿ. ಇವಾಗ ನಾನು ಮಾಡ್ತಾ ಇರೋದು ಡ್ರ್ಯಾಗನ್ ಫ್ರೂಟ್ ಮಿಲ್ಕ್ ಶೇಕು. ಜೆಪ್ಟೋಯಿಂದ ಒಂದಷ್ಟು ಐಟಮ್ಸ್ಗಳನ್ನೆಲ್ಲ ಆರ್ಡ್ರ್ ಮಾಡಿದ್ದೆ. ಇದ್ರ ಜೊತೆಗೆ ಸ್ವಲ್ಪ ಫ್ರೂಟ್ಸು ಸಹ ಆರ್ಡ್ರ್ ಮಾಡಿದ್ದೆ. ನನಗೆ ಫ್ರೂಟ್ಸ್ ಎಲ್ಲ ತುಂಬ ಜಾಸ್ತಿ ತರಿಸೋದಿಲ್ಲ, ಅದು ಫ್ರಿಜ್ಜಲ್ಲೆಲ್ಲ ಇಟ್ಟು ತಿನ್ನೋದಕ್ಕಿಂತ ಸ್ವಲ್ಪನೇ ತರಿಸಿ ಆವಾಗಲೇ ಖಾಲಿ ಮಾಡ್ಕೊಳ್ತೀನಿ. ನಾನು 2 ಡ್ರ್ಯಾಗನ್ ಫ್ರೂಟ್ನ ಆರ್ಡ್ರ್ ಮಾಡಿದ್ದೆ. ಒಂದು ಬಂದು 42 ರುಪೀಸ್ ಇತ್ತು. ಇವತ್ತು ಒಂದು ಫ್ರೂಟ್ಸ್ನ ಹಾಕ್ಬಿಟ್ಟು ಮಿಲ್ಕ್ ಶೇಕ್ನ ಮಾಡ್ಕೊಳ್ತಾ ಇದ್ದೀನಿ. ಒಂದು ಡ್ರ್ಯಾಗನ್ ಫ್ರೂಟ್ಗೆ 1-2 ಗ್ಲಾಸಷ್ಟು ಹಾಲು ಹಾಕ್ಕೊಂಡಿದ್ದೀನಿ. ಹಾಗೆ 1-2 ಸ್ಪೂನಷ್ಟು ಸಕ್ಕರೆನ ಹಾಕ್ಕೊಳ್ತಾ ಇದ್ದೀನಿ. ನನಗೆ ಈ ಥರ ಮಿಲ್ಕ್ ಶೇಕು ಅಥವಾ ಜ್ಯೂಸ್ ಏನಾದ್ರು ಮಾಡೋದಕ್ಕೆ ಸಕ್ಕರೆಗಿಂತ ಹನಿ ಇಷ್ಟ ಆಗುತ್ತೆ. ಬಟ್ ನಂಗೆ ತುಂಬ ದಿವಸದಿಂದ ಹನಿ ತೊಗೊಂಡೇ ಬರೋದಕ್ಕಾಗ್ತಾಯಿಲ್ಲ. ಯಾವಾಗಲೂ ನಾನು ಇಸ್ಕಾನಲ್ಲಿ ತೊಗೊಳ್ಳೋದು. ಇಸ್ಕಾನಲ್ಲಿ 1-2 ಸಲ ಕೇಳಿದೆ, 2 ಸಲನೂ ಕೂಡ ಹನಿ ಬಂದೇ ಇರಲಿಲ್ಲ. ಹಾಗಾಗಿ ನಾನು ಸಕ್ಕರೆನೇ ಯೂಸ್ ಮಾಡ್ತಾಯಿದ್ದೀನಿ. ಆ್ಯಪಲು ಅಥವಾ ಬನಾನಾ ಏನಾರು ಆದರೆ ಸ್ವಲ್ಪ ಡ್ರೈ ಫ್ರೂಟ್ಸ್ನೂ ಕೂಡ ಹಾಕಿ ಮಾಡ್ಕೊಳ್ತೀನಿ. ಆರೆಂಜು ಡ್ರ್ಯಾಗನ್ ಫ್ರೂಟ್ಗೆಲ್ಲ ಡ್ರೈ ಫ್ರೂಟ್ಸ್ ಏನು ಹಾಕೋದಿಲ್ಲ, ಜಸ್ಟ್ ಮಿಲ್ಕು ಸ್ವಲ್ಪ ಹನಿ ಹಾಕಿ ಮಾಡ್ಕೊಳ್ತೀನಿ. ಆಫ್ಟರ್ ಮಿಲ್ಕ್ ಶೇಕ್ ಈಗ ಮತ್ತೆ ಟಾಪಿಕ್ ಬಗ್ಗೆ ಮಾತಾಡ್ತಾ ಇದ್ದೀನಿ. ಈಗ ನಿಮ್ಮ ಹತ್ರ ಶೇರ್ ಮಾಡ್ಕೊಂಡಿದ್ದಂಥ ಅದಷ್ಟು ಎಕ್ಸ್ಪೀರಿಯೆನ್ಸಿಂದ ಹೇಳ್ತಾ ಇದ್ದೀನಿ. ಆ ದೇವರು ಅನ್ನೋದು ಪ್ರತಿಯೊಬ್ಬರಿಗೂ ಸಹ
ಪ್ರಾಬ್ಲಮ್ ಅನ್ನೋದು ಹೇಗೆ ಕೊಟ್ಟಿರ್ತಾನೋ ಅದ್ರ ಜೊತೆಗೆ ಸೊಲ್ಯೂಷನ್ ಅನ್ನೋದು ಸಹ ಜೊತೆಲೇ ಕೊಟ್ಟಿರ್ತಾನೆ. ನನ್ನ ವಿಷಯನೇ ತಗೊಳ್ಳೋದಾದರೆ ಯಾವತ್ತೂ ಸಹ ನಾನು ಡಿಪ್ರೆಷನಿಂದ ಹೊರಗಡೆ ಬರಬೇಕು ಅಥವಾ ಇದನ್ನೆಲ್ಲ ಮರಿಬೇಕು ಅಂತ ಯಾವತ್ತೂ ನಾನು ಪ್ರಯತ್ನನ ಮಾಡಲಿಲ್ಲ. ಬಟ್ ರೆಸ್ಪಾನ್ಸಿಬಿಲಿಟಿ ಅನ್ನೋವಂಥ ಹೆಸರಲ್ಲಿ ಪ್ರತಿಯೊಂದೂ ಸಹ ಮರಿತಾ ಬಂದೆ ಅಂತ ಹೇಳ್ಬೋದು. ಹಾಗಂತ ನಾನು ಕಂಪ್ಲೀಟಾಗಿ ನಾನು ಎಲ್ಲ ನೋವನ್ನು ಮರೆತು ಬಿಟ್ಟಿದ್ದೀನಿ, ಈಗ ನಾನು ತುಂಬ ಹ್ಯಾಪಿಯಾಗಿದ್ದೀನಿ ಅಂತ ಹೇಳಿದ್ರೆ ಖಂಡಿತವಾಗ್ಲೂ ಸಹ ಅದು ಸುಳ್ಳಾಗುತ್ತೆ. ಪ್ರತಿಯೊಬ್ಬ ಮನುಷ್ಯನಿಗೂ ನೋವು ಇರುತ್ತೆ, ಅದೇ ಥರ ಅಷ್ಟೇ ಖುಷಿನೂ ಸಹ ಜೀವನದಲ್ಲಿದ್ದೇ ಇರುತ್ತೆ. ಬಟ್ ಎರಡನ್ನೂ ಸಹ ನಾವು ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗೋದೇ ಜೀವನ ಅಂತ ಹೇಳ್ಬೋದು. ಈ ವಿಡಿಯೋ ನೋಡ್ತಾ ಇರೋರಲ್ಲಿ ಎಷ್ಟೋ ಜನ ಡಿಪ್ರೆಷನಲ್ಲಿ ಇರ್ಬೋದು ಅಥವಾ ಎಷ್ಟೋ ಜನ ಬೇರೆ ಬೇರೆ ರೀತಿಯ ನೋವನ್ನು ಅನುಭವಿಸ್ತಾ ಇರ್ಬೋದು. ಅವರಿಗೆಲ್ಲ ಒಂದು ಮಾತು ಹೇಳೋದಕ್ಕೆ ಇಷ್ಟಪಡ್ತೀನಿ. ಏನೇ ನೋವು, ದುಃಖ, ಸಂಕಟ ಇದೇನೇ ಇದ್ರೂ ಸಹ ಇದನ್ನೆಲ್ಲನೂ ನಾನು ಮರ್ತು ಬಿಡ್ತೀನಿ, ಬಿಟ್ಬಿಡ್ತೀನಿ, ದೂರ ಹೋಗ್ತೀನಿ ಅನ್ನೋದನ್ನು ಮನಸ್ಸಿಂದ ಬಿಟ್ಟು ಫಸ್ಟು ನಿಮ್ಮನ್ನು ನೀವು ಆದಷ್ಟು ಬ್ಯುಸಿಯಾಗಿ ಇಟ್ಕೊಳ್ಳೋದಕ್ಕೆ ಟ್ರೈ ಮಾಡಿ. ಅದು ಕೆಲಸ ಮಾಡೋದ್ರ ಮೂಲಕ ಆಗಿರ್ಬೋದು ಅಥವಾ ನಿಮ್ಮನ್ನು ನೀವು ಬೆಟರ್ ಮಾಡ್ಕೊಳ್ಳೋವಂಥ ಯಾವುದಾದ್ರೂ ಒಂದು ಹ್ಯಾಬಿಟ್ ಆಗಿರ್ಬೋದು. ಅದು ಸ್ಪೋರ್ಟ್ಸ್ ಆಗಿರ್ಬೋದು ಅಥವಾ ಬುಕ್ಸ್ ಓದೋದಾಗಿರ್ಬೋದು ಅಥವಾ ರೈಟಿಂಗ್ ಆಗಿರ್ಬೋದು ಅಥವಾ ಪೇಂಟಿಂಗ್ ಆಗಿರ್ಬೋದು. ಈ ಥರ ನಿಮಗೆ ಇಷ್ಟ ಆದರೂ ಸರಿ, ಇಷ್ಟ ಆಗಲಿಲ್ಲ ಅಂದರೂ ಸರಿ, ನಿಮಗೆ ಕಷ್ಟ ಆಗ್ತಾಯಿದ್ರೂ ಸರಿ, ಕಷ್ಟಪಟ್ಟಾದರೂ ಯಾವುದಾದ್ರೂ ಒಂದು ಕೆಲಸದಲ್ಲಿ ಆದಷ್ಟು ನಿಮ್ಮನ್ನು ನೀವು ಬ್ಯುಸಿಯಾಗಿ ಇಟ್ಕೊಳ್ಳೋಂಥ ಪ್ರಯತ್ನನ ಮಾಡಿ. ಇದ್ರ ಜೊತೆಗೆ ನಿಮ್ಮ ಪ್ರಾಬ್ಲಮ್ಸ್ ಬಗ್ಗೆ ಬೇರೆಯವ್ರ ಹತ್ರ ಡಿಸ್ಕಷನ್ ಮಾಡೋದನ್ನ ಮೊದಲು ಕಡಿಮೆ ಮಾಡಿ. ಯಾವ ಒಂದು ವಿಷಯದ ಬಗ್ಗೆ ನೀವು ಮತ್ತೆ ಮತ್ತೆ ಡಿಸ್ಕಷನ್ ಮಾಡ್ತಾ ಇರ್ತೀರೋ ಅದು ನಿಮ್ಮ ಮೈಂಡಲ್ಲಿ ಕುತ್ಕೊಬಿಟ್ಟಿರುತ್ತೆ. ಆ ಪ್ರಾಬ್ಲಮ್ಗೆ ಸೊಲ್ಯೂಷನ್ ಸಿಕ್ಕಿದ ಮೇಲೂ ಸಹ ಆ ಪ್ರಾಬ್ಲಮಿಂದ ನೀವು ಅನುಭವಿಸಿರೋಂಥ ಆ ಭಯ, ಆ ನೋವು ಅದು ಹೊರಗಡೆ ಹೋಗೋದಿಲ್ಲ. ಅದು ಮತ್ತೆ ಮತ್ತೆ ನಿಮಗೆ ಕಾಡ್ತಾನೆ ಇರುತ್ತೆ. ಆಗಿರೋ ನೋವಿನ ಬಗ್ಗೆ ಮತ್ತೆ ಮತ್ತೆ ಮಾತಾಡಿ ಆ ನೋವನ್ನು ಜಾಸ್ತಿ ಮಾಡ್ಕೊಳ್ಳೋದಕ್ಕಿಂತ ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೊಂಡು ಆ ನೋವನ್ನು ಆದಷ್ಟು ದೂರ ಮಾಡ್ಕೊಳ್ಳೋಣ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ನಾನು ಲೈಫಲ್ಲಿ ತುಂಬ ತಿಳ್ಕೊಂಡಿಲ್ಲ ಅಂತ ಅಂದರೂ ನನಗಾಗಿರೋಂಥ ಒಂದಷ್ಟು ಎಕ್ಸ್ಪೀರಿಯೆನ್ಸ್ನ, ನಾನು ತಿಳ್ಕೊಂಡಿರೋಂಥ ಒಂದಷ್ಟು ವಿಷಯನ ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಂಥ ಪ್ರಯತ್ನನ ಮಾಡಿದ್ದೀನಿ. ಈ ವಿಡಿಯೋಯಿಂದ ನೋವಲ್ಲಿರೋಂಥ ಯಾರಿಗಾದರೂ ಒಬ್ರಿಗಾದರೂ ಸಮಾಧಾನ ಸಿಕ್ಕಿದ್ರೆ ಖಂಡಿತವಾಗ್ಲೂ ಈ ವಿಡಿಯೋ ಮಾಡಿದ ಖುಷಿ ನನಗೆ ಸಿಗುತ್ತೆ. ನಾನು ಮಾತಾಡಿರೋಂಥ ಮಾತಲ್ಲಿ ಏನಾದರೂ ತಪ್ಪಿದರೆ ಪ್ಲೀಸ್ ಕ್ಷಮಿಸಿ. ಹಾಗೆ ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ವಿಡಿಯೋಗೆ ಒಂದು ಲೈಕ್ ಮಾಡಿ. ಈ ವಿಡಿಯೋ ನಿಮಗೆ ಹೇಗೆ ಅನಿಸ್ತು ಅಂತ ನನಗೆ ಕಮೆಂಟ್ ಮೂಲಕ ತಿಳಿಸಿ. ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ. ಅಲ್ಲಿವರೆಗೂ ಥ್ಯಾಂಕ್ ಯು ಸೊ ಮಚ್.